ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಿಂಬನ್ ದೋಸ್ತ ಆವಾಗ ಒಂದಿನ ಇವಾಗ ಒಂದಿನ ಅವನಿಗೆ ಮನಸ್ಸಿಗೆ ಬಂದಾಗ ಒಂದೊಂದು ದಿನ ಬರ್ತಾ ಇದ್ದಾನೆ. ಆವಾಗ ದಿನ ಇಲ್ಲೇ ಇರ್ತಿದ್ದ, ಇವಾಗ ಯಾವಾಗೋ ಒಂದೊಂದು ಸಲ ಬರ್ತಾನೆ. ಆದರೆ ಊಟದ ಹೊತ್ತಿಗೆ ಆ ಟೈಮಿಗೆ ಇರಲ್ಲ, ಅವನು ಹೋಗಿಬಿಡ್ತಾನೆ. ಮೊನ್ನೆ ಯಾವತ್ತೋ ಒಂದಿನ ಬಂದಿದ್ದ, ಇವತ್ತು ಮತ್ತೆ ಬಂದಿದ್ದಾನೆ. ಹಾಗೆ ಇವತ್ತು ದಿಢೀರಂತ ಪ್ಲ್ಯಾನ್ ಆಗಿದ್ದು ಏನಂದರೆ, ಕೆಲಸದವ್ರಿಗೆ ತಿಂಡಿ ಕೊಡಬೇಕು, ಹಾಗೆ ಊಟಕ್ಕೆ ಕೊಡಬೇಕು ಅಂತ. ಹಾಗಾಗಿ ನಾನು ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. 8 ಜನರಿಗೇನೋ ತಿಂಡಿ, 8 ಜನರಿಗೆ ಊಟ ಕೊಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನಿವತ್ತು ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದೆ. ಆಯಿತು, ಹಾಗೆ ಮಾಡು ಅಂತ ಹೇಳಿದ್ರು. ಯಾಕಂದರೆ ಮೊನ್ನೆ ಊರಿಗೆ ಹೋಗಬೇಕಿದ್ರೆ ನಾನು ಪುಳಿಯೋಗರೆ ಮಾಡಿ ಕಳಿಸಿದ್ದೆ ಅಲ್ಲ, ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಮುಂಚೆ ಆಗಿದ್ದರೆ ಗೊತ್ತಿದ್ದರೆ ದೋಸೆ ಇಲ್ಲ ಇಡ್ಲಿ ಮಾಡ್ತಿದ್ದೆ. ನಮ್ಮನೆಯವ್ರು ಹೇಳಿದ್ರು ಒಂದಿನ ಕೊಟ್ಟೆ ಕಡುಬು ಮಾಡು ಅಂತ ಹೇಳಿದ್ರು. ಅಷ್ಟು ಜನರಿಗೆ ಕೊಟ್ಟೆ ಕಡುಬು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ನಾನು ಅದೇ ಅಂದೆ, ಸೌದಿ ಒಲೆ ಇದ್ದರೆ ಪರವಾಗಿಲ್ಲ, ಇಲ್ಲೇ ಬೇಯಿಸೋದಲ್ವ, ಹಾಗಾಗಿ 2-3 ಸಲ ಬೇಯಿಸ್ಬೇಕಾಗುತ್ತೆ ಮತ್ತು ತುಂಬ ಬೇಕಾಗುತ್ತೆ. ನನಗೆ ಅಷ್ಟು ಅಳತೆ ಅಂದಾಜು ಗೊತ್ತಾಗೋದಿಲ್ಲ ಅಂತ ಅಂದೆ ನಮ್ಮನೆಯವರಿಗೆ. ಹೌದಾ ಅಂತ ಹೇಳಿದ್ರು. ಯಾಕಂದರೆ ಊರಲ್ಲೆಲ್ಲ ಕೊಡ್ತಾರಂತೆ ಕಡುಬನ್ನ ಮಾಡಿ. ನಂಗೆ ಮತ್ತು ಉಂಡೆ ಕಡುಬು ಅಷ್ಟೇ, ಅಷ್ಟೊಂದು ಜನರಿಗೆ ಮಾಡೋದೇ ಅದು ಸ್ವಲ್ಪ ವ್ಯತ್ಯಾಸ ಆದ್ರೂ ಹಿಟ್ಟು ಕೂಡ್ಸೋದೆಲ್ಲ ಕಡುಬು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಅದನ್ನು ಮಾಡಲ್ಲ. ಮುಂಚೆ ರೊಟ್ಟಿ ಎಲ್ಲ ಮಾಡಿ ಕಳಿಸ್ತಾ ಇದ್ದೆ. ನಂಗೆ ಅದೇ ಅನ್ನಿಸ್ತಾ ಇತ್ತು, ಅದು ಹೆಂಗೆ ಅವಾಗ ಮಾಡ್ತಿದ್ನೋ ಏನೋ ಅಂತೇಳಿ. ಮತ್ತೇನು ಗೊತ್ತಾ, ನಮ್ಮನೆಯವರು ಈಗಾರು 9:15 ಬಂದು ತಿಂಡಿ ಒಯ್ತಾರೆ. ಆವಾಗ ಹಾಗಲ್ಲ, ಬೆಳಗ್ಗೆ ಈಗ ಹೋಗ್ತಾರಲ್ವ ಆ ಟೈಮಿಗೆ ನಾನು ತಿಂಡಿ ಎಲ್ಲ ಮಾಡಿ ಕಳಿಸ್ಬೇಕಾಗಿತ್ತು. ಮತ್ತು ಅವರು ಬರ್ತಿರಲಿಲ್ಲ. ಆಮೇಲೆ ನಮ್ಮ ಮನೆಯವರು ಅಷ್ಟೇ, ಬೆಳಗ್ಗೆ ಹೋಗಬೇಕಿದ್ರೇ 7:15ಗೆಲ್ಲ ತಿಂಡಿ ತಿಂದೇ ಹೋಗ್ತಾಯಿದ್ರು. ಅಂದರೆ ಮುಂಚೆ ಎಲ್ಲ ಕೆಲಸ 10 ಗಂಟೆಗೇನೋ ಕೆಲಸ ಹಿಡಿತಾಯಿದ್ರು ಅನಿಸುತ್ತೆ. ಇವಾಗೆಲ್ಲ 7 ಗಂಟೆಯಿಂದ 2 ಗಂಟೆನೋ 2:15 ತನಕ ಕೆಲಸ. ಆವಾಗ ಕೆಲಸಕ್ಕೆ ಬರೋದು ಲೇಟ್ ಆಗ್ತಾಯಿತ್ತು, ಹೋಗೋದು ಲೇಟ್ ಆಗ್ತಾಯಿತ್ತು. ಹಾಗಾಗಿ ನಮ್ಮ ಮನೆಯವರು ತಿಂಡಿ ಎಲ್ಲ ತಿಂದೇ ಹೋಗ್ತಾಯಿದ್ರು ಮತ್ತು ವಾಪಸ್ ಬರೋದು ಆ ಥರ ಮಾಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಎಲ್ಲ ಬದಲಾಗಿದೆ. ನನಗೆ ಟೈಮ್ ಸಿಗುತ್ತಲ್ವ, ಹಾಗಾಗಿ ಆರಾಮಾಗಿ ನಾನು ಅಡುಗೆನ ಮಾಡಬೇಕು. ಇಲ್ಲಾಂದರೆ ನಾನು ಅದೇ 3:30 ಇಲ್ಲ 4 ಗಂಟೆಗೆ ಎದ್ದು ಮಾಡಬೇಕಾಗಿತ್ತು. ಅದೊಂದು ಪರವಾಗಿಲ್ಲ. ನೆನ್ನೆನೇ ಒಂದಷ್ಟು ಪಾತ್ರೆಗಳೆಲ್ಲ ಒರೆಸಿ ಎಲ್ಲ ಇಟ್ಕೊಂಡಿದ್ದೆ, ಯಾಕಂದರೆ ಬೆಳಗ್ಗೆ ಕೆಲಸ ಜಾಸ್ತಿ ಇರುತ್ತೆ ಅಂತ. ಇವತ್ತೇನೋ ಗೊತ್ತಿಲ್ಲ, ಎಚ್ಚರ ಬೇಗನೆ ಆಗಲೇ ಇಲ್ಲ ನನಗೆ. ತುಂಬ ಚಳಿ ಇರೋದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ. ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಮತ್ತು ಹಾಗೆ ಮಲಗಿದೆ. ಚಿತ್ರಾನ್ನ ಅಲ್ವಾ, ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನಾದೆ ನಾನು. ನಮ್ಮನೆಯವರು ಕೂಡ ಇವತ್ತು ಊರಿಗೆ ಹೋಗೋದು ಸ್ವಲ್ಪ ಲೇಟೇ ಆಯಿತು. ನೋಡ್ಬೋದು, ಬೆಳಕು ಹರಿದಿದೆ. ನಂದು ಎಲ್ಲ ಕೆಲಸ ಆಗಿದೆ, ಇನ್ನೇನು ಅನ್ನಕ್ಕೆ ಇಡಬೇಕು ಅಷ್ಟೇ. ಕಸ ಎಲ್ಲ ಹೊಡ್ಕೊಂಡೆ, ನೀರೊಂದು ಕುಡ್ದಿರಲಿಲ್ಲ. ಇವಾಗ ಪಾತ್ರೆ ಎಲ್ಲ ಒರೆಸ್ಬಿಟ್ಟು ನೀರು ಕುಡಿದು ಹಾಗೆ ಅನ್ನಕ್ಕೂ ಕೂಡ ಇಡಬೇಕು. ಕೆಲಸದವ್ರಿಗೆ ಟೀ ಕೊಡ್ತೀನಲ್ವ, ಹಾಗಾಗಿ ಸಕ್ಕರೆ ಸ್ವಲ್ಪ ಬೇಗ ಬೇಗ ಖಾಲಿ ಆಗುತ್ತೆ. ನೆನ್ನೆ ನಮ್ಮ ಮನೆಯವರು ತರಕಾರಿನ ತೊಗೊಂಡು ಬಂದಿದ್ದರು, ಮಧ್ಯಾಹ್ನ ಊಟ ಕೊಡಬೇಕು ಅಂತ ಗೊತ್ತಾಯ್ತಲ್ವ, ಹಾಗಾಗಿ ಬಣ್ಣ ಸೌತೆಕಾಯಿ ತಂದಿದ್ದಾರೆ, ಹಾಗೆ ಬೆಂಡೆಕಾಯಿ, ಕ್ಯಾರೆಟ್, ಸುಮಾರೆಲ್ಲ ತರಕಾರಿ ತೊಗೊಬಂದಿದ್ದಾರೆ. ನೆನ್ನೆ ನಾನು ಅದನ್ನು ತೆಗೆದಿಡಲಿಲ್ಲ, ಇವತ್ತು ಈಗ ಎಲ್ಲ ತೆಗೆದು ಇಡಬೇಕು. ಬಣ್ಣ ಸೌತೆಕಾಯಿನ ನಾನು ಹೋದ ವೀಡಿಯೋದಲ್ಲಿ ಹೇಳಿದ್ದೆ ಗೊತ್ತಾ, ತಿರುಳೆಲ್ಲ ತೆಗೆದು ಕ್ಲೀನಾಗಿ ತೊಳೆದು ಹಾಕಬೇಕು ಸಾಂಬಾರಿಗೆ ಅಂತ. ಒಬ್ಬರು ಥ್ಯಾಂಕ್ ಯು ಅಂತ ಹಾಕಿದ್ರು. ಅವರು ಒಂದು ಸಲ ಹಾಗೆ ಹಾಕಿ ಕಹಿ ಆಗಿಬಿಟ್ಟಿತ್ತಂತೆ. ಎಲ್ಲ ಸೌತೆಕಾಯಿಯು ಕಹಿ ಇರಲ್ಲ, ಕೆಲವೊಂದು ಮಾತ್ರ ತುಂಬ ಕಹಿ ಇರುತ್ತೆ. ನನಗೆ ಒಂದೊಂದು ಸಲ ಡೌಟ್ ಬರುತ್ತೆ, ಸಾಂಬಾರು ಏನಾದರೂ ಕಹಿ ಆಗಿಬಿಡುತ್ತಾ ಅಂತ ಹೇಳಿ, ಅಷ್ಟು ಕಹಿ ಇರುತ್ತೆ. ಅದಕ್ಕೇ ನಾನು ತಿರುಳೆಲ್ಲ ತೆಗೆದು ಕ್ಲೀನಾಗಿ 3-4 ಸಲ ತೊಳೆದು ಹಾಕ್ತೀನಿ. ಅದೊಂದೊಂದು ಜಾತಿನೋ ಏನೋ ಗೊತ್ತಿಲ್ಲ, ಆಗಿರುತ್ತೆ. ಸೌತೆಕಾಯಿ ತನ್ನಿ ಅಂತ ಹೇಳಿದೆ. ಸೌತೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಮ್ಮ ಸೌತೆ ಬೀಜ ಕೊಟ್ಟಿದ್ದಾರೆ, ನಾನು ಇಲ್ಲಿವರೆಗೂ ಸೌತೆ ಬೀಜ ಹಾಕೇ ಇಲ್ಲ. ಹಾಕಬೇಕು ಅಂತ ಅಂದ್ಕೊತೀನಿ, ಮರ್ತೇ ಹೋಗಿಬಿಡುತ್ತೆ. ಅದು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಹಾಗೆ ಹಸಿಮೆಣಸು ಕೂಡ ಖಾರ ಇರೋಂಥದ್ದನ್ನು ತನ್ನಿ ಅಂದಿದ್ದೆ. ಚಿತ್ರಾನ್ನಕ್ಕೆಲ್ಲ ಖಾರ ಇರಬೇಕಲ್ವ, ಅದಕ್ಕೇ ತನ್ನಿ ಅಂದಿದ್ದೆ. ಹಾಗೆ ಹಳೇದು ಒಂದು ಸ್ವಲ್ಪ ಹಸಿಮೆಣಸಿತ್ತು, ಅದನ್ನೇ ಉಪಯೋಗಿಸ್ಬಿಡೋಣ ಅಂತ. ಈ ಥರ ಸಣ್ಣ ಹಸಿಮೆಣಸು ಇರುತ್ತಲ್ವ, ಇದು ತುಂಬ ಖಾರ ಇರುತ್ತೆ. ಚಿತ್ರಾನ್ನಕ್ಕೆಲ್ಲ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಅದು ಬಿಸಿ ಅನ್ನಕ್ಕೆ ಕಲಿಸ್ತೀವಲ್ವ, ಅದು ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಖಾರ, ಹುಳಿ, ಉಪ್ಪು ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ನಿಂಬೆಹಣ್ಣಿದೆ,
ಆ ಹುಳಿ ಹಾಕಿನೇ ಇವತ್ತು ಚಿತ್ರಾನ್ನ ಮಾಡ್ತೀನಿ. ನನಗೆ ನಿಂಬೆ ಹುಳಿಕ್ಕಿಂತನೂ ಹುಣಸೆ ಹುಳಿ ಹಾಕಿ ಮಾಡ್ತೀನಲ್ವ ಅದು ಇಷ್ಟ ಆಗುತ್ತೆ. ಮತ್ತು ನಮ್ಮಲ್ಲೆಲ್ಲ ಸ್ವಲ್ಪ ಖಾರ ರುಬ್ಬಿ ಹಾಕ್ತಾರೆ, ಅಂದರೆ ಹಸಿಮೆಣ್ಸನ್ನ ರುಬ್ತೀನಲ್ವ ಅದಕ್ಕೆ ಅವರು ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೆಲವೊಬ್ಬರು ಶುಂಠಿನೂ ಕೂಡ ಹಾಕ್ತಾರೆ. ನನಗೆ ಅದು ಅಷ್ಟು ರುಬ್ಬಿ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನು ಮಾಡಲ್ಲ. ಬರೀ ಹಸಿಮೆಣಸು ಮತ್ತು ಇದನ್ನು ಬೆಳ್ಳುಳ್ಳಿ ಚೂರು ಉಪ್ಪು ಹಾಕಿ ರುಬ್ಬಿ ಮಾಡ್ತೀನಿ. ಹಾಗೆ ಟೈಮ್ ನಂದು ಲೇಟಾಗಿ ಎದ್ರೂ ಟೀ ಕುಡಿಯೋ ಟೈಮ್ ಆಗಿತ್ತಲ್ವ, ಹಾಗಾಗಿ ಟೀ ಕುಡಿದು ಕೆಲಸ ಶುರು ಮಾಡೋಣ ಅಂತ ಟೀನ ಮಾಡ್ಕೊತಾ ಇದ್ದೀನಿ. ಅನ್ನಕ್ಕೆ ನಮ್ಮ ಮನೆಯವ್ರಿಗೆ ಹೋಗಬೇಕಿದ್ರೆ ಹೋದರು, ನಾನು ಹೋಗಿ ಫೋನ್ ಮಾಡೋ ತನಕ ಅನ್ನಕ್ಕೆ ಇಡಬೇಡ, ಯಾಕಂದರೆ ಎಷ್ಟು ಜನ ಅನ್ನೋದು ಕೆಲಸಕ್ಕೆ ಬಂದ ಮೇಲೆ ಗೊತ್ತಾಗೋದಲ್ವ, ನಾವು ಅಂದ್ಕೊಳ್ಳೋದೊಂದು ಅದು ಆಗೋದೊಂದು, ಹಾಗಾಗಿ ಇಡಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಅವ್ರ ಫೋನಿಗಾಗಿ ಕಾಯ್ತಾ ಇದ್ದೀನಿ. ಅವ್ರ ಫೋನ್ ಬಂದ ತಕ್ಷಣ ಪಟ್ಟಂತ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ನೆಮ್ಮದಿಯಾಗಿ ಟೀ ಕುಡಿಯೋಕ್ಕೂ ಬಿಟ್ಟಿಲ್ಲ ನಮ್ಮ ಮನೆಯವರು. ನಾನು ಹೇಳಿದೆ ಅಲ್ವಾ, ಹೇಳ್ತಿದ್ದಂಗೆ ಫೋನ್ ಮಾಡಿದ್ರು, ಇಲ್ಲ 8 ಜನ ಇದ್ದಾರೆ, ಅಂದರೆ ಅನ್ನಕ್ಕಿಡು ಅಂತ ಹೇಳಿದ್ರು. ಮತ್ತು ನಾನು ಟೀ ಕುಡಿಯೋದು ಬಿಟ್ಟು ಅನ್ನಕ್ಕಿಟ್ಬಿಡೋಣ ಅಂತ ಹೇಳಿ ಕೆಟಲಲ್ಲಿ ನೀರನ್ನ ಬಿಸಿಗಿಟ್ಟೆ, ಹಾಗೆ ಅಕ್ಕಿನೂ ಕೂಡ ತೊಳಿತಾ ಇದ್ದೀನಿ. 2 ಕುಕ್ಕರಲ್ಲಿ ಅನ್ನ ಮಾಡ್ಕೊತೀನಿ. ಟೀ ತಣ್ಣಗಾಗ್ಬಿಟ್ಟಿತ್ತು, ನನಗೆ ಟೀ ಹದ ಬಿಸಿ ಇರಬೇಕು, ತಣ್ಣಗಾಗ್ಬಿಟ್ಟಿತ್ತು. ಆಮೇಲೆ ಟೀನ ನಾನು ಮತ್ತೊಂದು ಸಲ ಬಿಸಿ ಮಾಡಿಕೊಂಡು ಹಾಗೆ ಟೀ ಕುಡಿದೆ. ಈಗ ನಾನು ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನದ ಖಾರ ಕೂಡ ಆಯಿತು, ಕುಕ್ಕರ್ ವಿಷಲ್ ಕೂಡ ಹೊಡೆದಿತ್ತಲ್ವ, ಅನ್ನ ಕೂಡ ಚೆನ್ನಾಗಿ ಬೆಂದಿತ್ತು. ನನಗೆ ಚಿತ್ರಾನ್ನ ಮತ್ತು ಪಲಾವೆಲ್ಲ ಮಾಡಬೇಕಿದ್ರೆ ಒಂದು ಹೆದರಿಕೆ ಅಂದರೆ ಅನ್ನ ಎಲ್ಲಿ ಮೆತ್ತಗಾಗ್ಬಿಡುತ್ತೋ ಅಂತ ಭಯ ಆಗುತ್ತೆ. ಅದು ನನಗೆ ಈ ಕುಕ್ಕರಲ್ಲಿ ಕೆಳಗಡೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಆದಷ್ಟು ನೀರನ್ನು ಕಮ್ಮಿನೇ ಹಾಕ್ತೀನಿ. ಅದಕ್ಕೇ ನಾನು ಕುಕ್ಕರ್ ವಿಷಲ್ನ ಸ್ವಲ್ಪ ಬೇಗ ತೆಗೆದುಬಿಟ್ಟು ಅನ್ನನ ಈ ಥರ ಆರಿ ಹಾಕ್ತೀನಿ. ನಾನು ಇದನ್ನು ಈ ಥರ ಮಗಚಿ ಇಡ್ತೀನಲ್ವ, ಅದಕ್ಕೆ ನನಗೆ ಪಾಪ ಒಬ್ಬರು ಕಮೆಂಟ್ ಹಾಕಿದರು, ಶಿನೀರ್ ಅವರೇ ಅನಿಸುತ್ತೆ, ಅದನ್ನು ಮಗಚಿ ಆ ಥರ ಹಾಕ್ಬಿಡಿ, ಚಮಚದಲ್ಲಿ ತೆಗೀರಿ ಅಂತ. ಆ ಥರ ಚಮಚದಲ್ಲಿ ತೆಗೆದ್ರೆ ಅದು ಅನ್ನ ಒಂಥರ ಮೆತ್ತಗದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಗಚಿ ಇಡಲ್ಲ, ಈಗ ಹೀಗೆ ಮಗಚ್ತಾ ಇದ್ದೀನಿ.
ಕೆಲವೊಂದು ಗೊತ್ತಲ್ವಾ ಆ ಥರ ಮಾಡಬಾರ್ದು ಅಂತ ಹೇಳಿದಾಗ ನಂಗೆ ಒಂಥರ ಅನಿಸುತ್ತೆ. ಅದಕ್ಕೆ ಈ ಥರ ಮಾಡಿದೆ ನಾನು ಕೂಡ. ಹಾಗೆ ಈ ಕಡೆ ಅಡುಗೆಗೂ ರೆಡಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಅದು ವಿಷಲ್ ಹೊಡೆದಿದೆ, ಆದರೆ ಅದನ್ನೂ ಬಿಟ್ಟಿರಲಿಲ್ಲ. ಹಾಗಾಗಿ ಆ ಕುಕ್ಕರಲ್ಲಿ ಅನ್ನ ಚೆನ್ನಾಗಾಗುತ್ತೆ, ಇದರಲ್ಲಿ ಚೆನ್ನಾಗಾಗುತ್ತೆ, ಆದರೆ ಅದರಲ್ಲಿ ಮಾತ್ರ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹುಳಿ ಚಿತ್ರಾನ್ನ ಮಾಡೋಣ ಅಂತ ಇದ್ದೆ ಅಲ್ವಾ, ಯಾಕೋ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಹುಣಸೆ ಹಣ್ಣನ್ನು ನಾನು ಬಿಸಿ ನೀರಲ್ಲಿ ನೆನೆಸಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಚಿತ್ರಾನ್ನ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನನಗೆ ಚಿತ್ರಾನ್ನ ಕೈ ಆಡಬೇಕಿದ್ರೆ ಒಂದೇ ಹೆದರಿಕೆ, ಕೈ ಬಗ ಬಗ ಅನ್ನುತ್ತಲ್ವ, ಅದು ಒಂಥರ ಅನಿಸುತ್ತೆ. ಒಂದು ಇಡೀ ದಿನ ಅವತ್ತು ಕೈ ಉರಿತಾನೇ ಇರುತ್ತೆ. ಚಿತ್ರಾನ್ನ ಎಲ್ಲ ಕೈ ಆಡಿ ಕೈ ತೊಳೆದ್ಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಅಂತ ಕೂಡ ನನಗೆ ಹೋದ್ಸಲ ಎಲ್ಲ ಕಮೆಂಟಲ್ಲಿ ಹಾಕಿದ್ರು. ಅದು ಏನು ಹಚ್ಕೊಂಡ್ರು ಅಷ್ಟೇ ಒಂದು ದಿನ ಮಾತ್ರ ಕೈ ಎಲ್ಲ ಬಗ ಬಗ ಅಂತಿರುತ್ತೆ. ಇನ್ನೇನು ಕೈಗೆ ಕವರು ಅಥವಾ ಹ್ಯಾಂಡ್ ಗ್ಲೌಸು ಹಾಕ್ಕೊಂಡು ಕಲಿಸ್ಬೇಕು. ಆದರೆ ಆ ಥರ ಎಲ್ಲ ಮಾಡಿದ್ರೆ ಒಂಥರ ಫೀಲ್ ಬರೋಲ್ಲ, ಅದು ಚಿತ್ರಾನ್ನ ಕೈ ಆಡಿದ್ದೀವಿ ಅನ್ನೋ ಫೀಲ್ ಬರೋಲ್ಲ, ಮತ್ತು ಒಂಥರ ಸಮಾಧಾನ ಅನಿಸಲ್ವಲ್ಲ. ಈಗ ನಾವು ಸ್ಪೂನಲ್ಲಿ ತಿನ್ನೋದಕ್ಕೂ ಕೈಯಲ್ಲಿ ತಿನ್ನೋದಕ್ಕೂ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸಲ್ವಲ್ಲ. ನಮಗೆಲ್ಲ ಕೈಯಲ್ಲಿ ತಿಂದೇ ಅಭ್ಯಾಸ, ಸ್ಪೂನಲ್ಲಿ ತಿಂದರೆ ನಂಗೆ ಅಷ್ಟು ಸಮಾಧಾನ ಅಂತ ಅನಿಸಲ್ವಲ್ಲ, ಹಾಗಾಗುತ್ತೆ. ಅದಕ್ಕೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಚಿತ್ರಾನ್ನ ಹಾಗೆ ಕೈ ಆಡ್ತೀನಿ. ಮತ್ತು ಅದರಲ್ಲಿ ಬೇರೆ ಬಿಸಿ ಬಿಸಿ ಇರುತ್ತಲ್ಲ, ಅಪ್ಪ ಕೈ ಆಡೋಷ್ಟೊತ್ತಿಗೆ ಸಾಕಪ್ಪ ಅನ್ನೋ ಥರ ಆಗುತ್ತೆ. ಇವತ್ತು ಅದರಲ್ಲಿ ಬೇರೆ ಲೇಟು ಆಗಿತ್ತು, ನಮ್ಮ ಮನೆಯವರು ಊರಿಂದ ಹೊರಟೆ ಅಂತ ಹೇಳಿದ್ರು. ಅದಕ್ಕೆ ಬೇಗ ಬೇಗ ಚಿತ್ರಾನ್ನ ಕೈ ಆಡ್ತಾ ಇದ್ದೀನಿ. ನನಗೆ ಚಿತ್ರಾನ್ನ ಮಾಡಿದಾಗೆಲ್ಲ ನಮ್ಮ ಶ್ರೇಯು ನೆನಪಾಗ್ತಾನೆ. ಯಾಕಂದರೆ ಪಾಪ ಉಪ್ಪು ಹುಳಿ ಖಾರ ಎಲ್ಲ ಅವನೇ ಕರೆಕ್ಟಾಗಿ ನೋಡೋದು. ನಾನು ಅವನನ್ನೇ ಕರೆದು ತೋರಿಸ್ತಾ ಇದ್ದೆ, ಇವಾಗ ನಮ್ಮ ಮನೆಯವರಿಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯವರು ನೋಡಿ ಸರಿ ಆಗುತ್ತಾ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಅವರು ಅಳತೆ ಮಾಡಿ ಹಾಕ್ತಾಯಿದ್ದಾರೆ. ನಂಗೆ ನಗು ಬರ್ತಾಯಿತ್ತು, ಹಾಕಿ ಮರ್ರ ಹಾಗೆ ಸಾಕಾಗುತ್ತೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತ ಹೇಳಿದೆ. ಆಮೇಲೂ ಒಬ್ಬರು ತಿನ್ನಷ್ಟು ಉಳಿದಿತ್ತಂತೆ ಚಿತ್ರಾನ್ನ. ಗೊತ್ತಲ್ವ, ಹೊರಗಡೆ ಊಟಕ್ಕೆ ಕಳಿಸ್ತಾ ನಾವು ಅಲ್ಪ ಸ್ವಲ್ಪ ಮಾಡಿ ಕಳ್ಸೋಕ್ಕೆ ಬರಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿ ಕಳಿಸ್ಬೇಕಾಗುತ್ತೆ. ಚಿತ್ರಾನ್ನ ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ. ಯಾಕಂದರೆ ಅದರಲ್ಲಿ ಒಂದು ಶೇಂಗಾ ಬೀಜ ಬಿಡಲ್ಲ, ನಾನು ಅದರಲ್ಲೂ ಒಂದು 2 ಬೀಜ ಹಾಕ್ಸ್ಕೊಂಡಿದ್ದೀನಿ. ಡಾಕ್ಟ್ರು ತಿನ್ನಬಾರ್ದು ಅಂತ ಹೇಳಿದಾಗಿಂದ ನಮ್ಮನೆಯವ್ರು ಶೇಂಗಾ ಬೀಜ ತಿನ್ನೋಕ್ಕೆ ನನಗೆ ಬಿಡ್ತಾ ಇಲ್ಲ. ಹಾಗೆ ಡಾಕ್ಟ್ರ್ ಹತ್ರ ಕೂಡ ಹೋಗಬೇಕು. ಸ್ವಲ್ಪ ಕಮ್ಮಿ ಆಗಿದೆ ಅಲರ್ಜಿ ಎಲ್ಲ, ಅದೇ ಆಗದೇ ಇದ್ದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ನನಗೂ. ಡಾಕ್ಟ್ರು ಪಾಪ ಪ್ರತಿ ಸಲ ಹೋದಾಗ್ಲೂ ಕಮ್ಮಿ ಆದರೆ ಬರೋದೇ ಬೇಡ ಅಂತಾರೆ. ಯಾವ್ದಾದ್ರು ಡಾಕ್ಟ್ರು ಆ ಥರ ಹೇಳ್ತಾರೆ. ಅವ್ರು ಮಾತ್ರ ಪಾಪ ನಾನು 2 ಸಲ ಹೋದ್ರೂ ಈ ಮಾತ್ರೆಯಲ್ಲಿ ಕಮ್ಮಿ ಆದರೆ ಮತ್ತೆ ಬರೋದು ಬೇಡ ಅಂತ ಹೇಳ್ತಾಯಿದ್ರು. ನಾನು ಅದೇ ಅಂದ್ಕೊಳ್ಳೋದು, ನಿಮ್ಮ ಬಾಯಾರಿಕೆ ಅಂತ ಆದರೆ ಸಾಕಪ್ಪ ಅನ್ನೋ ಥರ ಆಗ್ತಾಯಿತ್ತು. ಹಾಗೆ ನಮ್ಮನೆಯವರು ಟೀ ಮಾಡಿಕೊಡು ಅಂದರು. ಅವರು ಹೋಗಬೇಕಿದ್ರು ಬೆಳಗ್ಗೆ ಟೀ ಒಯ್ದಿದ್ರು, ಮತ್ತು ಈಗಲೂ ಟೀನ ತೊಗೊಂಡು ಹೋಗ್ತಾ ಇದ್ದಾರೆ. ಬೇಗ ಬರ್ತೀನಿ, ಅಡುಗೆ ಮುಗಿಸಿರು ಅಂತ ಹೇಳಿದ್ರು. ಸಿಂಬ ನೋಡಿ ಹೆಂಗೆ ಮಲಗಿದ್ದಾನೆ ಅಂತ. ಸಿಂಬು ಆಯ್ತಾ, ಗಾಯ ಮಾಡ್ಕೊ ಬಂದಿದ್ದಾನೆ. ಅದೇ ಅರಿಶಿನ ಎಣ್ಣೆ ಕಲಸಿಟ್ಟಿದ್ದೀನಿ, ಹಚ್ಬೇಕು. ನಿಮಗೆ ಗೊತ್ತು ನೀವು ಹೊಡೆಯಲ್ಲ ಅಂತ. ಏನು ಮಾಡ್ಕೊಂಡಿದ್ದಲ್ಲಪ್ಪ, ಏನಾಗಿದೆ ಈಗ? ನನಗೆಲ್ಲ ಒಂದು ಗುಳ್ಳೆ ಥರ ಆಗಿ ಅದು ಹೊಡೆಯುತ್ತೆ ಅಷ್ಟೇ. ಅರಿಶಿನ ಎಣ್ಣೆ ಹಚ್ಚಿದ್ರೆ ಹೋಗುತ್ತೆ. ಸಿಂಬ ನಮಗೊಂದು ಮಗು ಥರ ಆಗಿಬಿಟ್ಟಿದ್ದಾನೆ. ಏನಾದರೂ ಒಂದು ಮಾಡ್ಕೊಂಡು ಬರ್ತಿರ್ತಾನೆ. ಪ್ರತಿ ಸಲನೂ ಅಷ್ಟೇ. ಅದು ಕಾಲಲ್ಲಿ 2 ಕಾಲಲ್ಲೂ ಏನೋ ಒಂದು ಸಣ್ಣ ಸಣ್ಣ ಗುಳ್ಳೆ ಥರ ಆಗುತ್ತೆ. ಅದು 15 ದಿನ ಇಲ್ಲ ತಿಂಗಳಿಗೊಂದ್ಸಲ ಹೊಡೆದ್ಬಿಟ್ಟು ಅದು ಗಾಯ ಥರ ಆಗುತ್ತೆ. ಅದನ್ನು ಬರೀ ನೆಕ್ತಾನೇ ಇರ್ತಾನೆ. ನಾನು ದಿನ ಬರೀ ಅರಿಶಿನ ಎಣ್ಣೆ ಕಲಸು ಹಚ್ಚೋದು ಮಾಡ್ತಾಯಿದ್ದೀನಿ. ಅದೇ ಈಗ ಹಚ್ಚಿ ಬಂದೆ. ನಮ್ಮ ಮನೆಯವರು ಕೂಡ ಊರಿಗೆ ಹೋದ್ರು, ತಿಂಡಿ ತೊಗೊಂಡು ಹಾಲು ತೊಗೊಂಡು ಬಂದಿದ್ರಂತೆ. ಅದು ಕಾರಲ್ಲೇ ಇತ್ತಂತೆ, ಮತ್ತೆ ಹಾಲು ಕೊಟ್ಟು ಹೋದರು. ನನಗೂ ಈ ಕೆಲಸದ ಬರದಲ್ಲಿ ನೆನಪೇ ಆಗಲಿಲ್ಲ. ಆಮೇಲೆ ಹೆಪ್ಪಿಗೂ ಕೂಡ ಹಾಲು ಖಾಲಿಯಾಗಿತ್ತು, ಅದಕ್ಕೂ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅದಕ್ಕೂ ಹಾಲು ತೊಗೊಂಡು ಬಂದಿದ್ದಾರೆ.
ನಾನು 1 ಲೀಟ್ರ್ ಹಾಲು ತಂದು ಇಟ್ಕೊಂಡ್ರೆ ನಂಗೊಂದು 2-3 ದಿನಕ್ಕಾಗುತ್ತೆ. ಸಿಂಬ ಇರ್ತಾನಲ್ವ, ಹಾಗಾಗಿ ಮೊಸರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾವು ಸಿಂಬನಿಗೆ ಹಾಲು ಅನ್ನ ಹಾಕಲ್ಲ, ಮೊಸರು ಅನ್ನ ಹಾಕ್ತೀವಿ. ಯಾಕಂದರೆ ಡಾಕ್ಟ್ರು ಹೇಳಿದ್ದಾರೆ ಅವನಿಗೆ ಕೂದಲು ಉದುರುತ್ತಲ್ವ, ಅದಕ್ಕೆ ಮೊಸರು ಇಲ್ಲ ಮಜ್ಜಿಗೆ ಅನ್ನ ಹಾಕಿ ಅಂತ ಹೇಳಿದ್ದಾರೆ. ಅವನಿಗೆ ಮೊಸರು ಅನ್ನನೇ ನಾನು ಹಾಕೋದು. ಹಾಗೆ ಈಗ ತರಕಾರಿ ಕೂಡ ಹೆಚ್ಕೊಬೇಕು. ಇವತ್ತು ನಾನು ಲೇಟಾಗಿ ಎದ್ದದಕ್ಕೆ ಇಲ್ಲೇ ಟೈಮ್ ಆಗೋಗಿತ್ತು ಪಾಪ ನಮ್ಮ ಮನೆಯವರಿಗೆ. ಅದೇ ನಮ್ಮ ಮನೆಯವರು ಹೇಳ್ತಾಯಿದ್ರು ಇವತ್ತು ತಿಂಡಿ ಕೊಡೋದು ಲೇಟ್ ಆಗುತ್ತೆ ಅಂತ. ಒಂದೊಂದು ಸಲ ಹಂಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಕ್ರಿಸ್ತವ್ರು ಹೆಂಗಿದ್ರು ತಿನ್ನೋದು 10-10:30 ಆಗುತ್ತೆ. ಇವ್ರು ಹೋಗೋಷ್ಟೊತ್ತಿಗೆ ಟೈಮ್ ಕರೆಕ್ಟಾಗಿ ಆಗುತ್ತೆ. ಆದರೂ ನಮಗೆ ಒಂಥರ ಸಮಾಧಾನ ಅನ್ಸಲ್ವಲ್ಲ. ಅವರು 9:30 ಮನೆ ಬಿಟ್ಟು ಬಿಡ್ತಾರೆ ಯಾವಾಗಲೂ. ಇವತ್ತು 9:45 ಆಗಿತ್ತು, ಒಂದು 1/4 ಗಂಟೆ ಲೇಟ್ ಆಗಿತ್ತು ಅಷ್ಟೇ. ಊಟನ ಬೇಗ ಕೊಡ್ತೀನಿ ಅಂದೆ, ಅದಕ್ಕೆ ನಮ್ಮ ಮನೆಯವರು ತಿಂಡಿನ ಲೇಟಾಗಿ ಕೊಟ್ಕೊಂಡು ಊಟನ ಬೇಗ ಕೊಡ್ತೀನಿ ಅಂತೀಯ ಅಂತ ಹೇಳ್ತಾ ಇದ್ದರು. ಲೇಟೇನು ಆಗಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಎಲ್ಲ ಒರೆಸಿ ಎಲ್ಲ ಕೆಲಸ ಆಯಿತು. ಕೆಲಸ ಆಗೋಷ್ಟೊತ್ತಿಗೆ 11:30 ಆಗೇ ಹೋಯಿತು. ಲೇಟಾಗಿತ್ತಲ್ವ, ಹಾಗಾಗಿ 11:30 ಅಲ್ಲ 11:45 ಆಗಿತ್ತು ಅನಿಸುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಸಲ ಅನ್ನಕ್ಕಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಒಂದು ಕುಕ್ಕರಲ್ಲಿ ಅನ್ನಕ್ಕೆ ಫಸ್ಟ್ ಇಡ್ತೀನಿ. ಇದರಲ್ಲಿ ದೊಡ್ಡ ಕುಕ್ಕರಲ್ಲಿ 5 ಲೋಟದಷ್ಟು ಅನ್ನ ಆಗುತ್ತೆ. ಇನ್ನೊಂದು ಕುಕ್ಕರಲ್ಲಿ ಒಂದು 3 ಲೋಟ ಇಲ್ಲ 4 ಲೋಟ ಅನ್ನಕ್ಕೆ ಆಮೇಲೆ ಸ್ನಾನ ಮುಗಿಸಿ ಬಂದು ಇಡೋಣ ಅಂತ. ಯಾಕಂದರೆ ಕೆಟಲಲ್ಲಿ ನೀರು ಬಿಸಿಗಿಟ್ಟು ಸ್ನಾನಕ್ಕೆ ಹೋದರೆ ಅಷ್ಟೊತ್ತಿಗೆ ಅದು ಕೂಡ ಬಿಸಿ ಆಗುತ್ತೆ. ಆಮೇಲೆ ಬಂದು ಮತ್ತೆ ಇನ್ನೊಂದು ಅನ್ನಕ್ಕೆ ಇಡ್ಬೋದು ಅಂತ ಹೇಳಿ ಟೈಮು 12 ಗಂಟೆ ಆಗಿಬಿಟ್ಟಿತ್ತಲ್ವ. ಅಡುಗೆ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡೋಣ ಅಂತ ಹೇಳಿ ಸಾರಿಗೂ ಎಲ್ಲ ಸರಿ ಮಾಡ್ತಾಯಿದ್ದೀನಿ. ಖಾರ ಎಲ್ಲ ಹಾಕಿ ಅದನ್ನು ಕೂಡ ಕುದಿಯೋಕ್ಕಿಟ್ಟು ಅನ್ನ ಎಲ್ಲ ಆದಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಕೆಲಸ ಎಲ್ಲ ಹಚ್ಬಿಟ್ಟು ಅವರು ಬೇಗ ಬಂದರು. ಪೇಟೆಯಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ಆಮೇಲೆ ಅವರು ನಂಗೊಂದು ಲೋಟ ಮಜ್ಜಿಗೆ ಮಾಡಿಕೊಡು ಅಂತ ಹೇಳಿದ್ರು. ಅವರಿಗೂ ಸ್ವಲ್ಪ ಮಜ್ಜಿಗೆನ ಮಾಡಿಕೊಟ್ಟೆ. ನಾನು ಒಂದೊಂದು ಸಲ ಅವರಿಗೂ ಮಜ್ಜಿಗೆ ಮಾಡಿ ಕಳಿಸ್ತೀನಿ. ಇವತ್ತು ಬೆಳಗ್ಗೆ ನನಗೆ ಕೆಲಸದಿದ್ರಲ್ಲಿ ಗೊತ್ತಾಗಲಿಲ್ಲ. ಬರಬೇಕಿದ್ರೆ ಅವರು ದೊಡ್ಡ ಮೆಣಸು ತೊಗೊಂಡು ಬಂದಿದ್ದರು. ಇದನ್ನು ತಂದಾಗೆಲ್ಲ ನನಗೆ ಭಯ ಆಗುತ್ತೆ. ಪಲ್ಯ ಮಾಡಿದಾಗೆಲ್ಲ ಖಾರ ಆಗುತ್ತೆ. ಅದು ಎಷ್ಟು ಸಲ ತೊಳಿತೀನಿ ಆದರೂ ಖಾರ ಅಂದರೆ ಖಾರ ಆಗುತ್ತೆ. ಈ ಸಲ ನಮ್ಮ ಮನೆಯವ್ರು ಅದೇ ಒಂದು ದಿನ ನೆನೆಸಿಟ್ಟು ಮಾಡು ಅಂತ ಹೇಳ್ತಾಯಿದ್ರು. ಹಾಗೆ ಮಾಡೋದೇ ಸೈ ಏನೋ ಅಂತ ಇದ್ದೆ ನಾನು. ಮಜ್ಜಿಗೆಗೆ ನಾನೊಂದು ಸ್ವಲ್ಪ ಇದು ನುಗ್ಗೆ ಸೊಪ್ಪಿನ ಪುಡಿನ ಹಾಕಿ ಮಾಡಿಕೊಟ್ಟೆ. ಹಾಗೆ ಇನ್ನೊಂದು ಕುಕ್ಕರಲ್ಲೂ ಕೂಡ ಅನ್ನಕ್ಕಿಟ್ಟೆ. ಈಗ ಸ್ನಾನಕ್ಕೆ ಹೋದರೆ ನಮ್ಮ ಮನೆಯವರು ಇದ್ದಾರಲ್ವ, ಕುಕ್ಕರ್ ಆಫ್ ಮಾಡ್ತಾರೆ ಅಂತ. ನನಗೆ ಕೆಲಸ ಮಾಡಿ ಇವತ್ತು 5 ನಿಮಿಷ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಅದು ಅಂದ್ಕೊಂಡೆ ಒಂದು 10 ನಿಮಿಷ ಆರಾಮಾಗಿ ಕುತ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋದರೂ ಆಯಿತು ಅಂತ. ಆಮೇಲೆ ಮತ್ತೆ ನಮ್ಮ ಮನೆಯವರು ಊಟ ಬೇರೆ ಒಯ್ಯಬೇಕಲ್ವ, ಲೇಟ್ ಆಗುತ್ತೆ ಅಂತ ಹೇಳಿ ಆಮೇಲೆ ಹಾಗೆ ಸ್ನಾನಕ್ಕೆ ಹೋದೆ. ಹೇಳಿದೆ ನಮ್ಮ ಮನೆಯವ್ರಿಗೆ ಕುಕ್ಕರ್ 1 ವಿಷಲ್ ಹೊಡೆದ ತಕ್ಷಣ ಆಫ್ ಮಾಡಿಬಿಡಿ ಅಂತ. 2 ವಿಷಲ್ ಹೊಡೆದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ನಾನು ಯಾವಾಗಲೂ ಅಷ್ಟೇ ಅನ್ನಕ್ಕಿಟ್ಟಾಗ ಕುಕ್ಕರಲ್ಲಿ ಒಂದೇ ವಿಷಲ್ನ ಹೊಡೆಸ್ತೀನಿ. ಕೆಲವೊಬ್ಬರೆಲ್ಲ 3-4 ಹೊಡೆಸ್ತಾರೆ. ನಾನು ಮಾತ್ರ ಒಂದೇ ಒಂದು ಹೊಡೆಸ್ತೀನಿ.
ಹಾಗೆ ಸಾಂಬಾರು ಕೂಡ ಕುದೀತಾ ಇತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ ಸ್ವಲ್ಪ ಪದೇ ಪದೇ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ ಅಂತ. ಹಾಗೆ ಒಗ್ಗರಣೆ ಕೂಡ ಹಾಕಿದೆ. ಒಗ್ಗರಣೆ ಹಾಕಿದ್ಮೇಲೆ ಸಾರು 100 ಕುದಿಬೇಕಂತೆ. ಆದರೆ ನಾನು ಅಷ್ಟೊತ್ತು ಕುದಿಸಲ್ಲ, ನಾನೊಂದು 5 ನಿಮಿಷ ಒಗ್ಗರಣೆ ಹಾಕಿದ್ಮೇಲೆ ಕುದಿಸ್ತೀನಿ. ಇಲ್ಲಾಂದರೆ ಕೆಲವೊಂದು ಸಾರು ಏನು ಮಾಡ್ತೀನಿ ಅಂದರೆ ಒಗ್ಗರಣೆ ಹಾಕ್ತಿದ್ದಂಗೆ ಒಂದು 2 ನಿಮಿಷ, ಒಂದು 2 ಕುದಿ ಬರ್ತಿದ್ದಂಗೆ ಆಫ್ ಮಾಡಿಬಿಡ್ತೀನಿ. ನನಗೆ ಸಾರು ತುಂಬ ಕುದ್ರೆ ಏನಂದರೆ ಅದು ಒಂಥರ ನೆನ್ನೆ ಸಾರೇನೋ ಅನ್ನೋ ಥರ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಕುದಿಸೋದು ಕಮ್ಮಿ ಮಾಡ್ತೀನಿ. ಹಾಗೆ ಈ ಕಡೆ ಅನ್ನನೂ ಆಯಿತು. ನಾನು ಒಗ್ಗರಣೆ ಎಲ್ಲ ಹಾಕೋಷ್ಟೊತ್ತಿಗೆ ನಮ್ಮ ಮನೆಯವ್ರ ಮೇಲೆ ನನಗೆ ನಂಬಿಕೆ ಇಲ್ಲ, ಮತ್ತು ನಾನು ಇಟ್ಟು ಹೋಗೋದು ಅವರು ಆಫ್ ಮಾಡದೇ ಇರೋದು ಅಂತ ಹೇಳಿ ಅಷ್ಟೊತ್ತಿಗೆ ಅವರು ಟಿ ವಿ ನೋಡ್ತಾ ಕುತ್ಕೊಂಡಿದ್ರು. ನಾನು ಕುತ್ಕೊಂಡು ಒಂದೊಂದು 5 ನಿಮಿಷ ಟಿ ವಿ ನೋಡಿದೆ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ನನಗೆ ತುಂಬ ಹಪ್ಪಳ ತಿನ್ನಬೇಕು ಅಂತ ಅನಿಸಿತ್ತು. ಹಾಗಾಗಿ ಹಪ್ಪಳದ ಹಿಟ್ಟನ್ನು ಮಾಡ್ಕೊಂಡಿದ್ದೆ, ಆದರೆ ಅದು ಇನ್ನೂ ಒಂದು ದಿನ ನೆನಿಬೇಕಾಗಿತ್ತು. ನೆನ್ನೆ ಸಂಜೆ ರುಬ್ಬಿದ್ದೆ. ಅದನ್ನು ನಾಳೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಯಾಕೋ ಗೊತ್ತಿಲ್ಲ, ತುಂಬ ತಿನ್ನಬೇಕು ಅಂತ ಅನ್ನಿಸ್ತು. ಇಲ್ಲ ಸಂಜೆ ಹೊಯ್ದಿದ್ರು ಬರ್ತಾಯಿತ್ತು. ಇಲ್ಲ ರೀ, ನಾನು 1-2 ಹಪ್ಪಳ ಹೊಯ್ಕೊತೀನಿ ಊಟದ ಜೊತೆಗೆ ಅಂತ ಹೇಳಿದೆ. ಆಮೇಲೆ ಹೊಯ್ಕೊಂಬರೈತಿ ಅಂತ ಹೇಳಿದ್ರು. ಅದಕ್ಕೆ ದುಡ್ಡು ಕೊಡಬೇಕಾ ಅಂತ ಹೇಳಿದ್ರು. ಹಾಗಾಗಿ 1-2 ಹಪ್ಪಳನ ಹೊಯ್ಕೊತಾ ಇದ್ದೀನಿ. ಮತ್ತು ನನಗೇನು ಗೊತ್ತಾ, ಹಪ್ಪಳನ ಯಾರಾದರೂ ಹೊಯ್ಕೊಡ್ಬೇಕು, ನಾನು ತಿನ್ನಬೇಕು, ಅದು ಚೆನ್ನಾಗಿ. ಅದಕ್ಕೆ ನಮ್ಮ ಮನೆಯವ್ರು ಅಂತಾಯಿದ್ರು, ನಾನು ಹೊಯ್ಕೊಡ್ಲಾ ಅಂದರು. ಯಪ್ಪ ನೀವು ಹೊಯ್ಕೊಟ್ರೆ ನಾನು ತಿನ್ನೋದಿಲ್ಲ, ಬೇಡ ಬಿಡಿ ಅಂತ ಅಂದೆ. ಊರಿಗೆ ಹೋದಾಗ ಅಮ್ಮ ಹೊಯ್ಕೊಡ್ತಾರಲ್ಲ, ನಾನು ಆರಾಮಾಗಿ ಕುತ್ಕೊಂಡು ತಿಂದು ಬರ್ತೀನಿ. ನಾನು ಹಪ್ಪಳ ತಿಂದಳೇನು ಊಟ ಮಾಡಲ್ಲ, ಶಾಸ್ತ್ರಕ್ಕೆ ಮಾತ್ರ ಚೂರೇ ಊಟ ಮಾಡಿದೆ. ಮತ್ತು ನನಗೆ ಹಪ್ಪಳ ತಣ್ಣಗಾದ್ಮೇಲೆ ತಿನ್ನೋಕ್ಕೂ ಇಷ್ಟ ಆಗಲ್ಲ. ನಾನೊಂಥರ ವಿಚಿತ್ರ, ನಾನು ಬಿಸಿ ಬಿಸಿ ಹಪ್ಪಳ ತಿನ್ನೋಕ್ಕೆ ಚೆನ್ನಾಗಿ ಇರುತ್ತೆ. ನಾನು ಹಾಗಾಗಿ ಹೊಯ್ಬೇಕಿದ್ರೇ ಹಪ್ಪಳ ತಿನ್ನೋದು ಜಾಸ್ತಿ. ಅದಕ್ಕೆ ಅಮ್ಮ ಅಂತಿರ್ತಾರೆ, ನಾನು ಹೊಯ್ತಾ ಇದ್ದೀನಿ ಬಂದು ತಿಂತೀಯಾ ತಿನ್ನು ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೋಗಿ ಕುತ್ಕೊಂಡು ಆರಾಮಾಗಿ ಬಿಸಿ ಬಿಸಿ ಹಪ್ಪಳನ ತಿನ್ನೋದು. ಇವಾಗಲೂ ವೀಡಿಯೋ ನೋಡಿದಾಗ ನನಗೆ ಆಸೆ ಆಗ್ತಾಯಿದೆ. ಇದು ವೀಡಿಯೋ ಎಡಿಟ್ ಆದಮೇಲೆ ಮತ್ತು ಹಪ್ಪಳಕ್ಕೆ ನೆನೆಸಿದ್ನೇ ಗೊತ್ತಿಲ್ಲ. ನಮ್ಮ ಮನೆಯವರು ಪಾಪ ಯಾವಾಗಲೂ ಹಪ್ಪಳದ ಅಕ್ಕಿ ಖಾಲಿಯಾಗಿದೆಯಾ ಅಂತ ಕೇಳಿ ಪದೇ ಪದೇ ತಂದು ಕೂಡ ಕೊಡ್ತಾರೆ. ಅದು ಹಪ್ಪಳಕ್ಕೆ ಏನಂದರೆ ಪಾಲಿಷ್ ಆಗದೇ ಇರೋ ಅಕ್ಕಿ ಚೆನ್ನಾಗಾಗುತ್ತೆ. ಹಾಗಾಗಿ ಅನ್ಪಾಲಿಶ್ಡ್ ರೈಸಲ್ಲಿ ಹಪ್ಪಳ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಬಿಸಿ ಬಿಸಿ ಹಪ್ಪಳ ತಿನ್ನೋಕ್ಕಾಗಿಲ್ಲಲ್ಲ, ಅದಕ್ಕೇ ನೋಡಿ ಒಂದು 4 ಹಪ್ಪಳ ಹಾಕ್ಕೊಂಡು ಅನ್ನ ನನಗಿಷ್ಟು ಜಾಸ್ತಿ ಆಯಿತು. ನಂಗೆ ಅದೇ ಇಷ್ಟು ಅನ್ನ ಬೇಡ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ಇಲ್ಲ ಊಟ ಮಾಡು ಪರವಾಗಿಲ್ಲ ಅಂತ ಹೇಳಿದ್ರು. ನಂಗೆ ಬೆಳಗ್ಗೆ ಚಿತ್ರಾನ್ನನೂ ನಂಗೆ ಅಷ್ಟು ಸೇರಿರಲಿಲ್ಲ. ನಂಗೆ ಶೇಂಗಾ ಬೀಜ ಇಲ್ಲ ಅಂದರೆ ನಂಗೆ ಚಿತ್ರಾನ್ನ ಸೇರೋದೇ ಇಲ್ಲ. ನಾನು ಅದರಲ್ಲೂ ಬಿಟ್ಟು ಸಿಂಬಂಗೆ ಹಾಕಿದ್ದೆ. ಅದಕ್ಕೆ ಇಲ್ಲ ಇದಿಷ್ಟು ಊಟ ಮಾಡು, ಹಪ್ಪಳ ಬೇಕಾದ್ರೆ ಮತ್ತೆ ಸಂಜೆ ತಿನ್ಬೋದು ಅಂತ ಹೇಳಿದ್ರು. ನಮ್ಮ ಮನೆಯವರು ನನಗೆ ಥ್ಯಾಂಕ್ ಯು ಹೇಳಿದರು. ನನಗೂ ಖುಷಿ ಆಯಿತು. ಬೆಳಗ್ಗೆನೂ ಒದ್ದಾಡಿ ತಿಂಡಿ ಮಾಡಿಕೊಟ್ಟೆ, ಮಧ್ಯಾಹ್ನ ಒದ್ದಾಡಲಿಲ್ಲ, ನಾನು ಆರಾಮಾಗಿ ಅಡುಗೆನ ಮಾಡಿಕೊಟ್ಟೆ. ಹಾಗೆ ಅವರು ಕೂಡ ಊರಿಗೆ ಹೊರಟರು. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.